ಬಿಕಾಂ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 8 ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಎಸ್.ಎಲ್. ಭೈರಪ್ಪನವರು ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಭಾಗ 2 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಭಾಗ 2 ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪಿ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ಭಾಗವನ್ನು ನೋಡೋದಾದರೆ, ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ. ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಎಸ್.ಎಲ್. ಭೈರಪ್ಪನವರ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ ಒಂದು ಶ್ರೇಷ್ಠ ಲೇಖನ. ಹೆಸರೇ ಸೂಚಿಸುವಂತೆ ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಏನು ಎಂಬುದನ್ನು ನಿರ್ಧರಿಸುವುದು ಈ ಲೇಖನದ ಮುಖ್ಯ ಉದ್ದೇಶ. ಸೌಂದರ್ಯ ಎನ್ನುವುದು ಕಲ್ಪನೆಯಿಂದ ಸೃಷ್ಟಿಯಾಗುವ ಒಂದು ಅಭಿವ್ಯಕ್ತಿ ಕ್ರಿಯೆ. ಸತ್ಯವೆನ್ನುವುದು ಆಲೋಚನೆಯಿಂದ ಸೃಷ್ಟಿಯಾಗುವ ಒಂದು ಬೌದ್ಧಿಕ ಕ್ರಿಯೆ. ಕಲ್ಪನೆ ಹಾಗೂ ಆಲೋಚನೆಗಳ ಕೆಲಸವೆಂದರೆ ಕ್ರಮವಾಗಿ ಸೌಂದರ್ಯ ಹಾಗೂ ಸತ್ಯಗಳನ್ನು ಸೃಷ್ಟಿಸುವುದು. ಸತ್ಯವನ್ನು ಸೃಷ್ಟಿಸಿದರೆ ಆಲೋಚನೆ ಸತ್ಯವನ್ನು ಸೃಷ್ಟಿಸುತ್ತದೆ. ಆಲೋಚನೆ ಮತ್ತು ಕಲ್ಪನೆಗಳಿಲ್ಲದೆ ಸೌಂದರ್ಯ ಸತ್ಯಗಳನ್ನು ಸೃಷ್ಟಿಸಲು ಕಲ್ಪನೆಯ ಸೌಂದರ್ಯವನ್ನು ಸಾಧ್ಯವಿಲ್ಲ. ಜೇಮ್ಸ್ ಮೆಕೆನೆಲ್ ವಿಸ್ಲರರ ಪ್ರಕಾರ ಸೌಂದರ್ಯ ಸಿದ್ಧ ವಸ್ತುವಿನಂತೆ ಪ್ರಕೃತಿಯಲ್ಲಿರುತ್ತದೆ. ಕಲಾವಿದ ಪ್ರಕೃತಿಯನ್ನ ಇದ್ದಂತೆಯೇ ಸ್ವೀಕರಿಸುವುದಿಲ್ಲ, ಅದನ್ನ ಆತ ಮುರಿದು ಕಟ್ಟುತ್ತಾನೆ. ಹೀಗೆ ಮುರಿದು ಕಟ್ಟುವಲ್ಲಿ ಆತ ಕಲ್ಪನೆಯನ್ನ ಬಳಸಿಕೊಳ್ಳಬೇಕಾಗುತ್ತದೆ. ಇಲ್ಲದೆ ಹೋದರೆ ಸೌಂದರ್ಯ ಸಾಧ್ಯವಿಲ್ಲ. ಸತ್ಯ ಸೃಷ್ಟಿಯಲ್ಲ, ವಾಸ್ತವವಾಗಿ ಅದು ಇರುವ ಪ್ರಕೃತಿಯ ನಿಯಮಗಳನ್ನು ಕಂಡು ಹಿಡಿಯುವಂಥದ್ದು. ಅದೊಂದು ಜಟಿಲವಾದ ಬೌದ್ಧಿಕ ರಚನಾತ್ಮಕ ಕ್ರಿಯೆಯ ಫಲ. ಕಲ್ಪನೆಯಿಂದ ಹೊರತಾದ ಸೌಂದರ್ಯ ಹೇಗೆ ಅಸಾಧ್ಯವೋ ಹಾಗೆಯೇ ಆಲೋಚನಾ ಕ್ರಿಯೆಯಿಂದ ಹೊರಗಿರುವ ಸತ್ಯವೂ ಅಸಾಧ್ಯ. ಆದ್ದರಿಂದ ಈ ಸತ್ಯ ಸೌಂದರ್ಯಗಳನ್ನು ನಿರ್ಧರಿಸುವಲ್ಲಿ ವಾಸ್ತವತೆಯಾಗಲಿ ಅನುಕರಣೆಯಾಗಲಿ ಪ್ರಮುಖ ಪಾತ್ರ ವಹಿಸಬೇಕಾದ ಅಗತ್ಯವಿಲ್ಲ. ವಾಸ್ತವತೆಯಾಗಲಿ ಅನುಕರಣವಾಗಲಿ ಸತ್ಯ ಅಥವಾ ಸೌಂದರ್ಯವನ್ನು ನಿರ್ಧರಿಸುವ ಓರೆಗಲ್ಲಾಗಬಾರದು ಎಂಬುದನ್ನು ಒತ್ತಿ ಹೇಳುವುದೇ ಈ ಲೇಖನದ ಮೂಲ ಆಶಯ ತಿರುಳು ಎಂಬುದು ಇಷ್ಟು ಟಿಪ್ಪಣಿಯ ಭಾಗವಾಗಿತ್ತು. ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಸೌಂದರ್ಯವೆನ್ನುವುದು ಪ್ರಕೃತಿಯ ಮೂಲ ಗುಣವಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಎಸ್.ಎಲ್. ಭೈರಪ್ಪನವರ ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸೌಂದರ್ಯದ ಸ್ವರೂಪವನ್ನ ಕುರಿತು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಜೇಮ್ಸ್ ಮೆಕೆನೆಲ್ ವಿಸ್ಲರ ಪ್ರಕಾರ ಸೌಂದರ್ಯವೆನ್ನುವುದು ಪ್ರಕೃತಿಯ ಮೂಲ ಗುಣವಲ್ಲ. ಸೌಂದರ್ಯ ಸಿದ್ಧ ವಸ್ತುವಿನಂತೆ ಪ್ರಕೃತಿಯಲ್ಲಿರುತ್ತದೆ. ಪ್ರಕೃತಿ ಆ ಸೌಂದರ್ಯವನ್ನ ಇದ್ದಂತೆಯೇ ಸ್ವೀಕರಿಸಲು ಕಲಾವಿದನಿಗೆ ಹೇಳುತ್ತದೆ. ಪ್ರಕೃತಿ ಸದಾ ಸರಿಯಾಗಿಯೇ ಇರುತ್ತದೆ ಎಂಬುದು ಕಲೆಯ ದೃಷ್ಟಿಯಿಂದ ಸುಳ್ಳು. ಪ್ರಕೃತಿ ಎಷ್ಟು ಅಪರೂಪವಾಗಿ ಸರಿಯಾಗಿರುತ್ತದೆ ಎಂದರೆ ಅದು ಹೆಚ್ಚು ಕಡಿಮೆ ಯಾವಾಗಲೂ ತಪ್ಪಾಗಿರುತ್ತದೆ. ಎಂದರೆ ಒಂದು ಚಿತ್ರಕ್ಕೆ ಒಪ್ಪುವ ಸಾಂಗತ್ಯವನ್ನ ಪೂರ್ಣತೆಯನ್ನ ಕೊಡುವ ಸ್ಥಿತಿ ಪ್ರಕೃತಿಯಲ್ಲಿರುವುದು ಅಪರೂಪ. ಅದು ಸಾಮಾನ್ಯವಂತೂ ಅಲ್ಲ. ಒಂದು ಚಿತ್ರವನ್ನು ಸೃಷ್ಟಿಸುವಲ್ಲಿ ಪ್ರಕೃತಿ ದುರ್ಬಲವಾಗಿ ಸಫಲವಾಗುತ್ತದೆ. ಅದನ್ನ ವಿವರಿಸುತ್ತದೆ. ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಸತ್ಯ ಸೌಂದರ್ಯಗಳಿಗೆ ಪರಸ್ಪರ ಸಾಮ್ಯವಿದ್ದರೂ ಅವೆರಡು ಭಿನ್ನವಾದ ಮೌಲ್ಯಗಳೇ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಎಸ್.ಎಲ್. ಭೈರಪ್ಪನವರ ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸತ್ಯ ಹಾಗೂ ತೊಂದರೆಗಳ ನಡುವಿನ ವ್ಯತ್ಯಾಸವನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಸತ್ಯ ಸೌಂದರ್ಯಗಳಿಗೆ ಪರಸ್ಪರ ಸಾಮ್ಯವಿದ್ದರೂ ಅವೆರಡು ಭಿನ್ನವಾದ ಮೌಲ್ಯಗಳೇ. ಆದರೆ ಅನುಕರಣವಾದ ಅವೆರಡರ ಭಿನ್ನತೆಯನ್ನ ಸರಿಯಾಗಿ ಗುರುತಿಸುವುದಿಲ್ಲ. ಸತ್ಯವೆಂದರೆ ಪ್ರಾಕೃತ ವಸ್ತುವಿನ ಯಥಾರ್ಥ ಮಾನಸಿಕ ಬಿಂಬ. ಸೌಂದರ್ಯವೆಂದರೆ ಅದೇ ಬಿಂಬ ಕ್ಯಾನ್ವಾಸ್ ಅಥವಾ ಶಬ್ದಗಳಲ್ಲಿ ಮಾಡುವುದು. ಹೀಗಾಗಿ ಸತ್ಯ ತನ್ನ ಕ್ಷುದ್ರ ರೂಪದಲ್ಲಿ ಸೌಂದರ್ಯದ ಆಧಾರವಾಗಿರುತ್ತದೆ. ಈ ಅಭಿಪ್ರಾಯ ಸೌಂದರ್ಯದ
ಸ್ವಸಾಮರ್ಥ್ಯವನ್ನ ಕಡೆಗಣಿಸುವುದು ಮಾತ್ರವಲ್ಲದೆ ಒಂದು ಕಲಾಕೃತಿ ನಿಜವಾಗಿಯೂ ಸುಂದರವಾಗಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಮುನ್ನ ಅದು ಸತ್ಯವಾದುದೇ ಅಲ್ಲವೇ ಎಂಬ ಪೂರ್ವ ಪ್ರಶ್ನೆಯನ್ನ ಉತ್ತರಿಸಬೇಕು ಎಂದು ಪ್ರತಿಪಾದಿಸುತ್ತದೆ. ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಎಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಪ್ರಶ್ನೋತ್ತರಗಳಾಗಿದ್ದವು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಅಂಶ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಲೇಖನದ ಕರ್ತೆ ಯಾರು? ಉತ್ತರ ಎಸ್.ಎಲ್. ಭೈರಪ್ಪ. ಪ್ರಶ್ನೆ ನಂಬರ್ 2, ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಲೇಖನದ ತಿರುಳೇನು? ಉತ್ತರ ವಾಸ್ತವತೆಯಾಗಲಿ ಅನುಕರಣವಾಗಲಿ ಸತ್ಯ ಅಥವಾ ಸೌಂದರ್ಯವನ್ನ ನಿರ್ಧರಿಸುವ ಓರೆಗಲ್ಲಾಗಬಾರದು ಎಂಬುದನ್ನು ಒತ್ತಿ ಹೇಳುವುದೇ ಈ ಲೇಖನದ ಮೂಲ ಆಶಯ ತಿರುಳು. ಪ್ರಶ್ನೆ ನಂಬರ್ 3, ಕಲಾವಿದನ ವ್ಯಕ್ತಿಗತ ಶೈಲಿಗೆ ಸಂಬಂಧಿಸಿದ ವಿಷಯ ಯಾವುದು? ಉತ್ತರ ಜಾಗರೂಕತೆಯಿಂದ ಪ್ರಕೃತಿಯನ್ನ ಅಧ್ಯಯನ ಮಾಡುವುದೇ ಮತ್ತು ಅವಲೋಕಿಸುವುದೇ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 4, ಆಲೋಚನೆ ಮತ್ತು ಕಲ್ಪನೆಗಳ ಕೆಲಸವೇನು? ಉತ್ತರ ಸತ್ಯ ಮತ್ತು ಸೌಂದರ್ಯವನ್ನ ಸೃಷ್ಟಿಸುವುದು. ಪ್ರಶ್ನೆ ನಂಬರ್ 5, ಪರಸ್ಪರ ಭಿನ್ನವಾದ ಪ್ರತಿಭೆಗಳಾವುವು? ಉತ್ತರ ವಿಚಾರ ಮತ್ತು ಕಲ್ಪನೆಗಳು. ಪ್ರಶ್ನೆ ನಂಬರ್ 8, ಪರಸ್ಪರ ಸಾಮ್ಯವಿದ್ದರೂ ಭಿನ್ನವಾದ ಮೌಲ್ಯಗಳಾವುವು? ಉತ್ತರ ಸತ್ಯ ಹಾಗೂ ಸೌಂದರ್ಯ. ಪ್ರಶ್ನೆ ನಂಬರ್ 7, ಒಂದು ರೀತಿಯ ಅಸತ್ಯದ ಅರಿವು ಇರುವುದು ಎಲ್ಲಿ? ಉತ್ತರ ಕಲಾ ಅನುಭವದಲ್ಲಿ. ಪ್ರಶ್ನೆ ನಂಬರ್ 8, ನಾಟಕದಲ್ಲಿ ಕೊಲ್ಲುವವನು ಕೊಲ್ಲಲ್ಪಡುವವನು ಎಂತಹ ವ್ಯಕ್ತಿಗಳು? ಉತ್ತರ ಕಾಲ್ಪನಿಕ ವ್ಯಕ್ತಿಗಳು. ಪ್ರಶ್ನೆ ನಂಬರ್ 9, ಸತ್ಯ ಯಾವುದು? ಉತ್ತರ ವಸ್ತುವಿನ ಅಂತರ್ನಿರ್ಣಯವನ್ನ ಹೇಳುವುದೇ ಸತ್ಯ. ಪ್ರಶ್ನೆ ನಂಬರ್ 10, ಸತ್ಯ ಹಾಗೂ ಸೌಂದರ್ಯಗಳನ್ನ ನಿರ್ಧರಿಸುವಲ್ಲಿ ಯಾವುದು ಓರೆಗಲ್ಲಾಗಬಾರದು? ಉತ್ತರ ವಾಸ್ತವತೆಯಾಗಲಿ ಅನುಕರಣವಾಗಲಿ ಓರೆಗಲ್ಲಾಗಬಾರದು. ಪ್ರಶ್ನೆ ನಂಬರ್ 11, ಪ್ರಕೃತಿ ಎಂದರೇನು? ಉತ್ತರ ನಮ್ಮ ಅನುಭವಕ್ಕೆ ವಿಷಯವಾದ ಎಲ್ಲ ವಸ್ತುಗಳೇ ಪ್ರಕೃತಿ. ಪ್ರಶ್ನೆ ನಂಬರ್ 12, ಪ್ರಕೃತಿ ಯಾವುದನ್ನ ಒಳಗೊಳ್ಳುತ್ತದೆ? ಉತ್ತರ ಪ್ರಕೃತಿ ಜೀವನದ ಇತರ ವ್ಯಕ್ತಿಗಳು, ನಮ್ಮ ಸುಖ ದುಃಖಾದಿ ಅನುಭವಗಳು, ಆಕಾಶ, ಹೊಳೆ, ಬೆಟ್ಟ ಇತ್ಯಾದಿಗಳೆಲ್ಲವನ್ನ ಒಳಗೊಂಡಿರುತ್ತದೆ. ಪ್ರಶ್ನೆ ನಂಬರ್ 13, ಪ್ರಕೃತಿಯ ಮೂಲ ಗುಣವಲ್ಲದ್ದು ಯಾವುದು? ಉತ್ತರ ಪ್ರಕೃತಿಯ ಮೂಲ ಗುಣವಲ್ಲದ್ದು ಸೌಂದರ್ಯ. ಪ್ರಶ್ನೆ ನಂಬರ್ 14, ಸೌಂದರ್ಯದ ಸೃಷ್ಟಿಕರ್ತರು ಯಾರು? ಉತ್ತರ ಸೌಂದರ್ಯದ ಸೃಷ್ಟಿಕರ್ತರು ಕಲಾವಿದರು. ಪ್ರಶ್ನೆ ನಂಬರ್ 15, ಸೌಂದರ್ಯವನ್ನ ಅನುಭವಿಸುವ ಸಹೃದಯರು ಯಾರು? ಉತ್ತರ ಸೌಂದರ್ಯವನ್ನ ಅನುಭವಿಸುವ ಸಹೃದಯರು ರಸಿಕರು. ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ, ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.